ನಮಸ್ಕಾರ ಸ್ನೇಹಿತರೆ. ಈಗೊಂದು ವಿಡಿಯೋ ನೋಡಿ ಮುಗಿಸದೇ ಇದ್ರೆ ನಿಮ್ಮ ಜೀವನದಲ್ಲಿ ಎಷ್ಟು ದೊಡ್ಡ ರಹಸ್ಯ ಕಳೆದುಕೊಳ್ತೀರಿ ಅಂತ ನನಗೆ ಗೊತ್ತಿಲ್ಲ. ಈ ಕ್ಷಣವೇ ಕೆಳಗಿನ ಕೆಂಪು ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಕೂಡ ಆಲ್ ಮಾಡಿ. ಇಲ್ಲೇ ಇದ್ದುಕೊಂಡು ಈ ಕಥೆ ಕೇಳಿ, ಏಕೆಂದ್ರೆ ಇದು ಯಾವ ಸಿನಿಮಾದ ಕಥೆ ಅಲ್ಲ, ಇದು ನಮ್ಮ ರಾಯರ ಜೀವನದ ನಿಜವಾದ, ಆದರೆ ತುಂಬಾ ಜನಕ್ಕೆ ತಿಳಿಯದ ಭಯಂಕರ ರಹಸ್ಯ ಕಥೆ. ಒಬ್ಬ ಮಹಾನ್ ಸಂತನ ಪತ್ನಿಯೇ ಪಿಶಾಚಿಯಾಗಿ ಅವರ ಮುಂದೆ ಬಂದಾಗ ಏನಾಯಿತು? ಅವಳು ಆತ್ಮಹತ್ಯೆ ಮಾಡಿಕೊಂಡದ್ದು ಯಾಕೆ? ರಾಘವೇಂದ್ರ ಸ್ವಾಮಿಗಳು ತಮ್ಮ ಹೆಂಡತಿ ಮಗುವನ್ನೇ ಬಿಟ್ಟು ಸನ್ಯಾಸಿಯಾದದ್ದು ಯಾಕೆ? ಆ ಚಿಕ್ಕ ಮಗು ಅನಾಥವಾದಾಗ ರಾಯರು ಏನ್ಮಾಡಿದ್ರು? ಆ ಪಿಶಾಚಿ ಆತ್ಮಕ್ಕೆ ಮೋಕ್ಷ ಕೊಟ್ಟು ಸ್ವರ್ಗಕ್ಕೆ ಕಳಿಸಿದ್ದು ಹೇಗೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಈ ಒಂದು ವಿಡಿಯೋದಲ್ಲೇ ಇದೆ. 1 ಸೆಕೆಂಡ್ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಏಕೆಂದ್ರೆ ಈ ಕಥೆಯ ಕೊನೆಯಲ್ಲಿ ನಿಮ್ಮ ಕಣ್ಣೀರು ನಿಲ್ಲೋದಿಲ್ಲ ಅಂತ ನಾನು ಗ್ಯಾರಂಟಿ ಕೊಡ್ತೇನೆ. ಈಗ ಯೋಚಿಸಿ ನೋಡಿ, ಒಬ್ಬ ವ್ಯಕ್ತಿ ತನ್ನ ಚಿಕ್ಕ ವಯಸ್ಸಿನಲ್ಲೇ ತಂದೆಯನ್ನು ಕಳೆದುಕೊಂಡು ಮನೆಯಲ್ಲಿ ಅನ್ನವೇ ಇಲ್ಲದೆ ಉಪವಾಸ ಮಾಡ್ತಾ ಇದ್ದಾನೆ. ಆದರೂ ದೇವರ ಮೇಲಿನ ಭಕ್ತಿ ಬಿಡದೇ ಇದ್ದಾನೆ. ಇಂಥವನಿಗೆ ಒಮ್ಮೆಲೆ ಒಂದು ಸಮಾರಂಭಕ್ಕೆ ಆಹ್ವಾನ ಬಂದರೆ ಏನಾಗುತ್ತೆ? ಹೋದ್ರೆ ಅಲ್ಲಿ ಗೌರವ ಕೊಡದೆ ಗಂಧ ತೇಯುವ ಕೆಲಸ ಕೊಟ್ರೆ ಏನು ಮಾಡ್ತಾನೆ? ಸಿಟ್ಟು ತೋರಿಸಿ ಹಿಂತಿರುಗಿ ಬರ್ತಾನಾ? ಇಲ್ಲ ಸ್ನೇಹಿತರೆ, ಆತ ಶ್ರೀ ರಾಘವೇಂದ್ರ ಸ್ವಾಮಿಗಳು. ಅವರ ನಿಜ ಹೆಸರು ವೆಂಕಟನಾಥ. ಆತ ಬಾಲ್ಯದಿಂದಲೇ ಅಪಾರ ಬುದ್ಧಿವಂತ, ಆದರೆ ಬಡತನದಲ್ಲೇ ಬೆಳೆದ. ತಂದೆ ಇಲ್ಲದೇ ಇದ್ದಾಗ ಅಣ್ಣ ಗುರುರಾಜನ ಕೈಯಲ್ಲಿ ಬೆಳೆದ. ನಂತರ ಶ್ರೀಮಂತ ಕುಟುಂಬದ ಸುಂದರಿ ಸರಸ್ವತಿಯನ್ನು ಮದುವೆಯಾದ ಕೂಡಲೇ ಕುಂಭಕೋಣಕ್ಕೆ ಹೋಗಿ ಸುಧೀಂದ್ರ ತೀರ್ಥರ ಶಿಷ್ಯರಾಗಿ ದ್ವೈತ ವೇದಾಂತ ಅಭ್ಯಾಸ ಮಾಡಲು ಶುರುಮಾಡಿದ. ಆ ಸಮಯದಲ್ಲಿ ಅವರಿಗೆ ಲಕ್ಷ್ಮೀನಾರಾಯಣ ಎಂಬ ಚಿಕ್ಕ ಮಗು ಜನಿಸಿತು. ಆದರೆ ಆರ್ಥಿಕ ಸ್ಥಿತಿ ಇನ್ನೂ ಕಷ್ಟದಲ್ಲೇ ಇತ್ತು. ಹಲವು ದಿನಗಳು ಮನೆಯಲ್ಲಿ ಅಕ್ಕಿ ಇಲ್ಲದೆ, ಆಹಾರ ಇಲ್ಲದೆ, ಹೆಂಡತಿ ಮಕ್ಕಳೊಂದಿಗೆ ಉಪವಾಸ ಮಾಡಬೇಕಾದ ಸ್ಥಿತಿ. ಆದರೂ ವೆಂಕಟನಾಥರು ಒಮ್ಮೆಯೂ ದೇವರ ಮೇಲಿನ ನಂಬಿಕೆಯನ್ನು ಬಿಟ್ಟಿಲ್ಲ. ಇದನ್ನೇ ನೋಡಿ ಭಗವಂತ ಎಷ್ಟು ದೊಡ್ಡ ಪವಾಡ ಮಾಡ್ತಾನೆ ಅಂತ ಈಗ ನೋಡಿ. ಒಂದು ದಿನ ಒಂದು ದೊಡ್ಡ ಸಮಾರಂಭಕ್ಕೆ ಆಹ್ವಾನ ಬಂತು. ವೆಂಕಟನಾಥರು ಹೆಂಡತಿ ಮಗುವನ್ನು ಕರೆದುಕೊಂಡು ಹೋದರು. ಆದರೆ ಅಲ್ಲಿದ್ದವರು ಅವರನ್ನು ಗೌರವಿಸದೆ ನೀನೇ ಗಂಧ ತೇಯು ಅಂತ ಕೆಳಗೆ ಕೂರಿಸಿಬಿಟ್ಟರು. ಯಾರಾದ್ರೂ ಇದ್ರೆ ಸಿಟ್ಟು ಬಂದು ಹಿಂತಿರುಗಿ ಬರ್ತಾರೆ ಅಲ್ವೇ? ಆದರೆ ವೆಂಕಟನಾಥರು ಮುಖದಲ್ಲಿ ಸ್ವಲ್ಪವೂ ಬೇಜಾರು ತೋರದೆ ಆ ಕೆಲಸವನ್ನು ದೇವರ ಸೇವೆ ಎಂದು ಭಾವಿಸಿ ಗಂಧ ತೇಯಲು ಶುರುಮಾಡಿದರು. ತೇಯುತ್ತಾ ಅಗ್ನಿಸೂಕ್ತವನ್ನು ಪಠಿಸತೊಡಗಿದರು. ಆ ಗಂಧವನ್ನು ಅತಿಥಿಗಳು ಮೈಗೆ ಹಚ್ಚಿಕೊಂಡ ತಕ್ಷಣ ಏನಾಯಿತು ಗೊತ್ತಾ? ಎಲ್ಲರ ದೇಹದಲ್ಲಿ ಬೆಂಕಿಯಂತೆ ಉರಿ ಶುರುವಾಯಿತು. ಎಲ್ಲರೂ ಕೂಗಾಡಿ ಅಯ್ಯೋ ಸಾಯ್ತಾ ಇದೀವಿ ಅಂತ ಓಡಾಡತೊಡಗಿದರು. ಆಗ ವೆಂಕಟನಾಥರು ಶಾಂತವಾಗಿ ಮತ್ತೊಮ್ಮೆ ವೈದಿಕ ಮಂತ್ರಗಳನ್ನು ಪಠಿಸಿ ಗಂಧ ತಯಾರಿಸಿಕೊಟ್ರು. ಆ ಗಂಧ ಹಚ್ಚಿಕೊಂಡ ತಕ್ಷಣ ಎಲ್ಲರ ಉರಿ ನಿಂತುಹೋಯಿತು. ಎಲ್ಲರೂ ಬೆಚ್ಚಿಬಿದ್ದು ಕ್ಷಮೆ ಕೇಳಿದರು. ಆದರೆ ವೆಂಕಟನಾಥರಿಗೆ ಇದು ತಾವೇ ಮಾಡಿದ ಪವಾಡ ಎಂದು ಗೊತ್ತಿರಲಿಲ್ಲ. ಅವರಿಗೆ ತಿಳಿಯದೇ ಮಂತ್ರಸಿದ್ಧಿ ಬಂದಿತ್ತು. ಈ ಸಂಗತಿ ಕೇಳಿ ಸುಧೀಂದ್ರ ತೀರ್ಥರು ಆಶ್ಚರ್ಯಪಟ್ಟು ವೆಂಕಟನಾಥರನ್ನು ಕರೆದು, ನಾನು ಶೀಘ್ರದಲ್ಲೇ ದೇಹತ್ಯಾಗ ಮಾಡುತ್ತೇನೆ, ನೀನೇ ಈ ಮಠದ ಮುಂದಿನ ಪೀಠಾಧಿಪತಿಯಾಗಬೇಕು, ಸನ್ಯಾಸ ಸ್ವೀಕರಿಸುವಂತ ಹೇಳಿದರು. ಆದರೆ ವೆಂಕಟನಾಥರು, ಗುರುಗಳೇ, ನನ್ನ ಹೆಂಡತಿ ಮಗು ಇದ್ದಾರೆ, ನನಗೆ ಸಾಧ್ಯವಿಲ್ಲ ಅಂತ ನಿರಾಕರಿಸಿದರು. ಗುರುಗಳು, ಭಗವಂತನೇ ಕನಸಿನಲ್ಲಿ ನನಗೆ ಆದೇಶ ಕೊಟ್ಟಿದ್ದಾನೆ, ನೀನೇ ಮುಂದಿನ ಪೀಠಾಧಿಪತಿ ಅಂತ ಎಷ್ಟೇ ಹೇಳಿದರೂ ಒಪ್ಪದಿಲ್ಲ. ಆ ರಾತ್ರಿ ಏನಾಯಿತು ಗೊತ್ತಾ? ವೆಂಕಟನಾಥರ ಕನಸಿನಲ್ಲಿ ಸಾಕ್ಷಾತ್ ಸರಸ್ವತಿ ದೇವಿ ಬಂದು, ನೀನು ಕೇವಲ ಕುಟುಂಬಕ್ಕೋಸ್ಕರ ಹುಟ್ಟಿಲ್ಲ, ಲಕ್ಷಾಂತರ ಜನರ ಕಣ್ಣೀರು ಒರೆಸಲು, ಲೋಕ ಕಲ್ಯಾಣಕ್ಕೋಸ್ಕರ ಹುಟ್ಟಿದ್ದೀಯಾ, ಸನ್ಯಾಸ ಸ್ವೀಕರಿಸುವಂತ ಆದೇಶ ಕೊಟ್ಲು. ಬೆಳಗ್ಗೆ ಎದ್ದು ವೆಂಕಟನಾಥರು ಸನ್ಯಾಸಕ್ಕೆ ಒಪ್ಪಿಗೆ ಕೊಟ್ರು. ಈಗ ಇಷ್ಟು ದೊಡ್ಡ ತೀರ್ಮಾನ ತೆಗೆದುಕೊಂಡ ಮೇಲೆ ಹೆಂಡತಿಗೆ ಹೇಗೆ ಹೇಳೋದು? ಮನೆಗೆ ಬಂದು ಸರಸ್ವತಿಯನ್ನು ಕರೆದು, ಧನ ಬಂದ್ರೆ ದರಿದ್ರ ಹೋಗುತ್ತೆ, ಸನ್ಯಾಸ ಬಂದ್ರೆ ಸಂಸಾರವೇ ಹೋಗುತ್ತೆ ಅಲ್ವೇ ಅಂತ ಪರೋಕ್ಷವಾಗಿ ಹೇಳಿದ್ರು. ಸರಸ್ವತಿಗೆ ತಕ್ಷಣ ಅರ್ಥವಾಯಿತು. ಬೇಡ ಸ್ವಾಮಿ, ನಾನು ಏನು ತಪ್ಪು ಮಾಡಿದ್ದೇನೆ? ನೀವು ಸನ್ಯಾಸಿಯಾದರೆ ನಾನು ಹೇಗೆ ಬದುಕಲಿ ಅಂತ ಕಣ್ಣೀರು ಹಾಕುತ್ತಾ ಹೊರಟು ಹೋದಳು. ವೆಂಕಟನಾಥಲು ಗುರುಗಳ ಬಳಿ ಹೋಗಿ ಸನ್ಯಾಸ ದೀಕ್ಷೆ ತೆಗೆದುಕೊಂಡು ಶ್ರೀ ರಾಘವೇಂದ್ರ ತೀರ್ಥ ಎಂಬ ಹೆಸರಿನಿಂದ ಪ್ರಸಿದ್ಧರಾದರು. ಆದರೆ ಇತ್ತ ಮನೆಯಲ್ಲಿ ಏನಾಯಿತು ಗೊತ್ತಾ? ಪತಿ ಸನ್ಯಾಸಿಯಾದ ಸುದ್ದಿ ಕೇಳಿ ಸರಸ್ವತಿ ತೀರಾ ನೊಂದಳು. ಈ ದೇಹ ನನ್ನ ಪತಿಯ ಸೇವೆಗೋಸ್ಕರ ಇತ್ತು, ಇನ್ನು ಪತಿ ಸೇವೆ ಇಲ್ಲದಿದ್ದರೆ ನಾನು ಬದುಕಿ ಏನು ಮಾಡಲಿ ಅಂತ ಒಂದು ಬಾವಿಗೆ ಹಾರಿ ಪ್ರಾಣ ಬಿಟ್ಟು. ಚಿಕ್ಕ ಮಗು ಲಕ್ಷ್ಮೀನಾರಾಯಣ ಅನಾಥನಾದ. ತಾಯಿಗೆ ಅಂತ್ಯ ಸಂಸ್ಕಾರ ಮಾಡುವಾಗ ಆ ಮಗು ಅಮ್ಮ ಅಮ್ಮ ಅಂತ ಎಷ್ಟು ಕೂಗಿದರೂ ತಾಯಿ ಬರಲಿಲ್ಲ. ಆ ದೃಶ್ಯ ನೋಡಿದರೆ ಯಾರ ಕಣ್ಣಲ್ಲೂ ನೀರು ಬರದೇ ಇರೋದಿಲ್ಲ. ಅಣ್ಣ ಗುರುರಾಗರು ಮಗುವನ್ನು ರಾಘವೇಂದ್ರ ಸ್ವಾಮಿಗಳ ಬಳಿ ಕರೆದೊಯ್ದರು. ತಂದೆಯನ್ನು ನೋಡಿ ಮಗು ಇನ್ನೂ ಜೋರಾಗಿ ಅಳತೊಡಗಿತು. ಸುತ್ತಲೂ 100 ಶಿಷ್ಯರ ಕಣ್ಣಿಂದ ಕಣ್ಣೀರು ಹರಿದು ಬಂತು. ರಾಘವೇಂದ್ರ ಸ್ವಾಮಿಗಳು ಆ ಚಿಕ್ಕ ಮಗುವನ್ನು ಎತ್ತಿಕೊಂಡು ತಲೆ ಸವರಿ, ಅಳಬೇಡ ಕಂದ, ಭಗವಂತನ ಕೃಪೆ ನಿನ್ನ ಮೇಲಿದೆ,
ಅವನೇ ನಿನ್ನನ್ನು ಕಾಪಾಡುತ್ತಾನೆ ಅಂತ ಶಾಂತವಾಗಿ ಸಂತಾಯಿಸಿದ್ರು. ಪತ್ನಿಯನ್ನು ಕಳೆದುಕೊಂಡ ನೋವು, ಮಗುವನ್ನು ಅನಾಥನಾಗಿ ಮಾಡಿದ ನೋವು ಎಲ್ಲವನ್ನೂ ಹೃದಯದಲ್ಲಿ ಹೂತುಕೊಂಡು ಒಂದು ಕ್ಷಣವೂ ತೊಟ್ಟಿಲ್ಲದೆ ಲೋಕಸೇವೆಯಲ್ಲಿ ತೊಡಗಿದರು. ಇದನ್ನೇ ಮಹಾತ್ಯಾಗ ಅಂತಾನಲ್ವೇ? ಆದರೆ ಕಥೆ ಇಲ್ಲಿ ಮುಗಿದಿಲ್ಲ ಸ್ನೇಹಿತರೆ. ಇನ್ನೂ ದೊಡ್ಡ ಆಘಾತ ಬರುವುದು ಬಾಕಿ. ಸರಸ್ವತಿ ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಅನೇಕ ಆಸೆ ಆಕಾಂಕ್ಷೆಗಳೊಂದಿಗೆ ಆತುರದಲ್ಲಿ ಪ್ರಾಣ ಬಿಟ್ಟಿದ್ದರಿಂದ ಅವಳ ಆತ್ಮ ಪಿಶಾಚಿಯಾಗಿ ಅಲೆಯುತ್ತಿತ್ತು. ಒಂದು ರಾತ್ರಿ ಆ ಪಿಶಾಚಿ ಆತ್ಮ ರಾಘವೇಂದ್ರ ಸ್ವಾಮಿಗಳ ಮುಂದೆ ಬಂದು, ನಾನು ನಿನ್ನ ಸರಸ್ವತಿ ಅಂತ ಕೂಗಿತು. ಈಗ ಯೋಚಿಸಿ ನೋಡಿ, ನಿಮ್ಮ ಪ್ರೀತಿಯ ಪತ್ನಿಯ ಆತ್ಮ ಪಿಶಾಚಿಯಾಗಿ ಬಂದ್ರೆ ನೀವು ಏನು ಮಾಡ್ತೀರಾ? ಭಯದಿಂದ ಓಡ್ತೀರಾ? ಇಲ್ಲ, ರಾಘವೇಂದ್ರ ಸ್ವಾಮಿಗಳು ಶಾಂತವಾಗಿ, ನೀನು ತುಂಬಾ ಆತುರಪತ್ತೆ ಅಂತ ಹೇಳಿದ್ರು. ಆ ಪಿಶಾಚಿ ಆತ್ಮ, ಯಾರು ಆತರ ಪಟ್ಟಿದ್ದಾರೆ? ನಾನಾ ನೀನಾ? ಹೆಂಡತಿ ಮಕ್ಕಳನ್ನು ಬಿಟ್ಟು ಸನ್ಯಾಸಿಯಾದದ್ದು ನ್ಯಾಯವೇ? ನಿನ್ನ ಮೇಲಿನ ಪ್ರೀತಿಗೆ ನಾನು ಪ್ರಾಣ ಬಿಟ್ಟದ್ದು ಮಾತ್ರ ಪಾಪವೇ ಅಂತ ಗೋಳಾಡಿತು. ಆಗ ರಾಘವೇಂದ್ರ ಸ್ವಾಮಿಗಳು ಒಂದೇ ವಾಕ್ಯದಲ್ಲಿ ಎಲ್ಲವನ್ನೂ ಬದಲಾಯಿಸಿದರು. ನಾನು ಕೇವಲ ನಿನ್ನ ಪತಿಯಾಗಿರದೆ ಲೋಕಕ್ಕೆ ಆದರ್ಶವಾಗಬೇಕು, ಲಕ್ಷಾಂತರ ಜನರ ನೋವು ತೀರಿಸಬೇಕು ಎಂದು ಸನ್ಯಾಸ ತಾಳಿದ್ದೇನೆ. ನನ್ನಿಂದ ಲೋಕ ಕಲ್ಯಾಣ ಆಗುತ್ತಿರುವುದು ನಿನಗೆ ಸಂತೋಷ ತಂದಿಲ್ಲವೇ ಅಂತ ಕೇಳಿದರು. ಆ ಒಂದು ಮಾತು ಕೇಳಿ ಆ ಪಿಶಾಚಿ ಆತ್ಮಕ್ಕೆ ಎಲ್ಲಾ ಸತ್ಯ ತಿಳಿಯಿತು. ತಲೆಬಾಗಿ ಕ್ಷಮೆ ಕೇಳಿತು. ಆಗ ರಾಘವೇಂದ್ರ ಸ್ವಾಮಿಗಳು ತಮ್ಮ ಪ್ರೀತಿಯ ಪತ್ನಿಯ ಆತ್ಮ ಈ ರೀತಿ ದುಃಖಪಡುವುದನ್ನು ಸಹಿಸಲಾರದೆ ತೀರ್ಥವನ್ನು ಎತ್ತಿ ಆ ದಿವ್ಯ ತೀರ್ಥವನ್ನು ಆತ್ಮದ ಮೇಲೆ ಚಿಮುಕಿಸಿದರು. ತಕ್ಷಣ ಆ ಆತ್ಮಕ್ಕೆ ಮೋಕ್ಷ ಸಿಕ್ಕಿ ಬೆಳಕಿನ ರೂಪದಲ್ಲಿ ಸ್ವರ್ಗಕ್ಕೆ ಹೋಯಿತು. ಇದಕ್ಕಿಂತ ದೊಡ್ಡ ತ್ಯಾಗ ಇನ್ನೊಂದಿರಬಹುದೇ? ಪತ್ನಿಯನ್ನು ಕಳೆದುಕೊಂಡ ನೋವು, ಮಗುವನ್ನು ಅನಾಥನಾಗಿ ಮಾಡಿದ ನೋವು, ಆದರೂ ಒಂದು ಕ್ಷಣವೂ ತೊಟ್ಟಿಲ್ಲದೆ ಲೋಕ ಕಲ್ಯಾಣದಲ್ಲಿ ತಲ್ಲೀನರಾದ ಆ ಮಹಾನ್ ಸಂತರನ್ನು ನೋಡಿದಾಗ ನಿಮ್ಮ ಕಣ್ಣಲ್ಲಿ ನೀರು ಬರದೇ ಇರೋದಿಲ್ಲ. ಈ ಕಥೆ ನಿಮಗೆ ಮುಟ್ಟಿದರೆ ಕಾಮೆಂಟ್ನಲ್ಲಿ ಜೈ ರಾಘವೇಂದ್ರ ಅಂತ ಬರೀರಿ. ಒಂದು ಲೈಕ್ ಕೊಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಯಾರಿಗೆ ಈ ರಹಸ್ಯ ಗೊತ್ತಿಲ್ವೋ ಅವರಿಗೆ ತಲುಪಲಿ. ಮತ್ತೊಂದು ಹೃದಯಸ್ಪರ್ಶಿ ಕಥೆಯೊಂದಿಗೆ ಬೇಗನೆ ಬರುತ್ತೇನೆ. ಅಲ್ಲಿಯವರೆಗೂ ನಿಮ್ಮೆಲ್ಲರಿಗೂ ರಾಯರ ಕೃಪೆ ಇರಲಿ. ಧನ್ಯವಾದಗಳು. ಜೈ ರಾಘವೇಂದ್ರ.